ಹೊಸ ಈ ಖಾತಾ ಏನಿದರ ವಿಶೇಷತೆ ಪ್ರಾಪರ್ಟಿ ಮಾಲೀಕರೇ ತಪ್ಪದೇ ತಿಳಿದುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಪ್ರಾಪರ್ಟಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತು ನಾವು ಮಾತನಾಡುವಂಥದ್ದು ಈ ಖಾತಾ, ಇದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಹೊಸ ಅಪ್ಡೇಟ್ ಏನಿದೆ ಅಂತ ನೋಡೋಣ. ಇದೀಗ ಹೊಸ ಮಾದರಿ ಜಾರಿ ಆಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೂತನ ಈ ಖಾತಾಗೆ ಅಧಿಕೃತ ಚಾಲನೆಯನ್ನು ಕೊಟ್ಟಿದ್ದಾರೆ ಮತ್ತು ಇದು ಮನೆ ಮಾಲೀಕರಿಗೆ, ಫ್ಲ್ಯಾಟ್ ಓನರ್ಗಳಿಗೆ, ಸೈಟ್ ಹೊಂದಿರುವವರಿಗೆ ತುಂಬ ದೊಡ್ಡ ಗುಡ್ ನ್ಯೂಸ್ ಕೂಡ. ನೀವು ಈ ವಿಡಿಯೋ ನೋಡಿದರೆ ಹೊಸ ಈ ಖಾತಾ ಅಂದರೆ ಏನು ಬದಲಾವಣೆ ಬಂದಿದೆ, ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ಇನ್ನೂ ಸಮಸ್ಯೆ ಇದೆ, ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡೋಣ. ಈಗ ಈ ಖಾತಾ ಅಂದರೆ ಏನು ಅನ್ನೋದನ್ನು ತಿಳಿಯೋಣ. ಸರಳವಾಗಿ ಹೇಳಬೇಕಂತಂದರೆ ಈ ಖಾತಾ ಅಂದರೆ ಆಸ್ತಿಯ ಡಿಜಿಟಲ್ ದಾಖಲೆ. ಇದನ್ನು BBMP ನಿರ್ವಹಿಸುವಂತಹ ಸ್ಥಳೀಯ ಸಂಸ್ಥೆ ಆಗಿದೆ. ಆಸ್ತಿ ತೆರಿಗೆ, ಮಾಲೀಕತ್ವದ ಸಾಕ್ಷಿಗೆ ಇದು ಮುಖ್ಯ ಆಗುತ್ತೆ. ಇನ್ನು ಲೋನು, ಮಾರಾಟ, ನೋಂದಣಿ ಎಲ್ಲಕ್ಕೂ ಕೂಡ ಈ ಖಾತಾ ಬಹಳ ಮುಖ್ಯ ಡಾಕ್ಯುಮೆಂಟ್ ಆಗಿರುತ್ತೆ. ಇನ್ನು ಹಳೆ ಈ ಖಾತಾದಲ್ಲಿ ಇದ್ದಂಥ ಸಮಸ್ಯೆಗಳು ಏನು ಅನ್ನೋದನ್ನು ಈಗ ತಿಳಿಯೋಣ. ನೋಡಿ, ಹಿಂದೆ ಜನ ಎದುರಿಸಿದ ತೊಂದರೆಗಳು ಏನೆಲ್ಲ ಇತ್ತು ಅಂತಂದರೆ, ಹೆಸರು ಮಿಸ್ ಮ್ಯಾಚ್ ಆಗ್ತಾ ಇತ್ತು, ಸೈಟ್ ವಿವರ ಕ್ಲಿಯರ್ ಆಗಿ ಇರ್ತಾ ಇರಲಿಲ್ಲ, ಅಪಾರ್ಟ್ಮೆಂಟ್ UDS ಗೊಂದಲ ಇತ್ತು, ಟ್ಯಾಕ್ಸ್ ಕಟ್ಟಿದರೂ ಅಪ್ಡೇಟ್ ತುಂಬ ತಡ ಆಗ್ತಾ ಇತ್ತು, ಆನ್ಲೈನ್ ಆಫ್ಲೈನ್ ಸೇವೆ ಮಿಸ್ ಮ್ಯಾಚ್ ಆಗ್ತಾ ಇತ್ತು. ಇವೆಲ್ಲ ಸಮಸ್ಯೆಗಳಿಂದಾಗಿ ಲೋನ್ ರಿಜೆಕ್ಟ್ ಆಗ್ತಾ ಇತ್ತು, ಬ್ಯಾಂಕಲ್ಲಿ ಸೇಲ್ ಡಿಲೇ ಆಗ್ತಾ ಇತ್ತು, ತುಂಬ ಡಿಲೇ ಆಗ್ತಾ ಇತ್ತು ಸೇಲ್ ಆಗುವಂಥ ಸಂದರ್ಭದಲ್ಲಿ. ಅಂದಹಾಗೆ ಈ ಹೊಸ ಈ ಖಾತಾ ಮಾದರಿ ಏನು ಬದಲಾವಣೆಯನ್ನು ಹೊಂದಿದೆ ಅದನ್ನು ನೋಡೋಣ. ಇಲ್ಲಿ ಪ್ರಾಪರ್ಟಿ ವಿವರ ಹೆಚ್ಚು ಕ್ಲಿಯರ್ ಆಗಿರುತ್ತೆ. ಸೈಟು, ಫ್ಲ್ಯಾಟ್ ಅಳತೆ, PID, ಪ್ರಾಪರ್ಟಿ ID ಬಳಕೆಯ ವಿವರ ಎಲ್ಲ ಬಹಳ ಕ್ಲಿಯರ್ ಆಗಿ ಇರುತ್ತೆ. ಮಾಲೀಕರ ವಿವರ ಬಹಳ ಸ್ಪಷ್ಟವಾಗಿರುತ್ತೆ. ಹೊಸ ಹೆಸರಿನ ವಿವರ ಬಹಳ ಕ್ಲಿಯರ್ ಆಗಿರುತ್ತೆ. ಜಂಟಿ ಮಾಲೀಕರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಆನುವಂಶಿಕತೆಯ ಬಗ್ಗೆ ಸ್ಪಷ್ಟತೆಯನ್ನು ಕೂಡ ಹೊಂದಿರುತ್ತೆ. ಅಪಾರ್ಟ್ಮೆಂಟ್ ಮಾಲೀಕರಿಗೆ ದೊಡ್ಡ ಲಾಭ ಆಗುತ್ತೆ. ಫ್ಲ್ಯಾಟ್ ನಂಬರ್, ಫ್ಲೋರ್, UDS, ಲ್ಯಾಂಡ್ ಶೇರ್ ಕ್ಲಾರಿಟಿ ಎಲ್ಲವನ್ನು ಇದರಲ್ಲಿ ನೀಡಲಾಗಿದೆ. ಅಪಾರ್ಟ್ಮೆಂಟ್ ಮಾಲೀಕರಿಗೆ ಇದರಿಂದ ದೊಡ್ಡ ರಿಲೀಫ್ ಸಿಕ್ಕಿದಂತಾಗಿದೆ. ಆನ್ಲೈನ್ ಟ್ರಾನ್ಸ್ಪರೆನ್ಸಿ ಬಗ್ಗೆ ನೋಡಿದ್ರೆ ಈಗ ಮ್ಯಾನ್ಯುವಲ್ ಕರೆಕ್ಷನ್ ಕಡಿಮೆ ಆಗುತ್ತೆ, ಡಿಜಿಟಲ್ ವೆರಿಫಿಕೇಷನ್ ಬಲಪಡಿಸಲಾಗುತ್ತೆ, ಫೇಕ್ ಅಥವಾ ಡೂಪ್ಲಿಕೇಟ್ ಖಾತಾಗಳ ನಿಯಂತ್ರಣ ಆಗುವಂಥದ್ದು ಬಹಳ ದೊಡ್ಡ ಲಾಭ ಅಂತಲೇ ಹೇಳ್ಬೋದು. ಎರಡನೇದಾಗಿ ಲೋನ್ ಮತ್ತು ಮಾರಾಟ ಪ್ರಕ್ರಿಯೆ ಕೂಡ ಇಲ್ಲಿ ಬಹಳ ಸುಲಭ ಆಗುತ್ತೆ. ಹೇಗೆಂದರೆ ಬ್ಯಾಂಕ್ ವೆರಿಫಿಕೇಷನ್ ಬಹಳ ವೇಗವಾಗಿ ನಡೆಯುತ್ತೆ. ಸೇಲ್ ಡೀಡ್ ಮ್ಯಾಚ್ ಮಾಡುವಂಥದ್ದು ಕೂಡ ಬಹಳ ಸುಲಭ. ರಿಜಿಸ್ಟ್ರೇಷನ್ ತಡ ಆಗುವುದು ಇನ್ನು ದೂರ ಆಗುತ್ತೆ. ಈಗ ಈ ಹೊಸ ಅಪ್ಡೇಟ್ ಯಾರಿಗೆ ಹೆಚ್ಚು ಲಾಭ ತಂದಿದೆ ಅದನ್ನು ಕೂಡ ನೋಡೋಣ. BBMP ಲಿಮಿಟ್ಸ್ ಒಳಗಡೆನ ಪ್ರಾಪರ್ಟಿ ಮಾಲೀಕರಿಗೆ ಲಾಭ ಆಗುತ್ತೆ. ಅಪಾರ್ಟ್ಮೆಂಟ್ ಮತ್ತು ಫ್ಲ್ಯಾಟ್ ಮಾಲೀಕರಿಗೆ ಅನುಕೂಲ ಆಗುತ್ತೆ. ಆಸ್ತಿಯ ಜಂಟಿ ಮಾಲೀಕರಿಗೆ, ಲೋನ್ ಸಲುವಾಗಿ ಅಪ್ಲೈ ಮಾಡೋರು, ಪ್ರಾಪರ್ಟಿ ಮಾರಲು ಯೋಚನೆ ಮಾಡ್ತಾ ಇರೋರು, ಇವರಿಗೆಲ್ಲ ಇದು ಉಪಯೋಗ ಆಗುತ್ತೆ. ಇನ್ನು ಯಾರಿಗೆ ಜಾಗೃತಿ ಬೇಕಾಗುತ್ತೆ, ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಿ ಪ್ರಾಪರ್ಟಿ ಮಾಲೀಕರು, ರೆವೆನ್ಯೂ ಗ್ರಾಮ ಠಾಣಾ ಸೈಟ್ ಮಾಲೀಕರು, ಕನ್ವರ್ಷನ್ ಪೆಂಡಿಂಗ್ ಇರುವಂತಹ ಪ್ರಾಪರ್ಟಿಗಳು ಈ ಖಾತಾ ಮಾಡಿಸುವಾಗ ಹೆಚ್ಚು ಜಾಗೃತೆಯನ್ನು ವಹಿಸಬೇಕು. ಅಂದಹಾಗೆ ಈ ಖಾತಾ ಬಂದಿದೆ ಅಂದ ಮಾತ್ರಕ್ಕೆ ಎಲ್ಲ ಲೀಗಲ್ ಸಮಸ್ಯೆಗಳು ಸರಿ ಹೋಗುತ್ತೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಬೇಡ. ಇನ್ನು ಪ್ರಾಪರ್ಟಿ ಮಾಲೀಕರು ಏನು ಮಾಡಬೇಕು ಅನ್ನೋದನ್ನು ನೋಡಿದರೆ, ನಿಮ್ಮ ಈ ಖಾತಾ ವಿವರವನ್ನು ಚೆಕ್ ಮಾಡಿ. ಹೆಸರು, ಏರಿಯಾ ತಪ್ಪಾಗಿದ್ದರೆ ಅದನ್ನು ಕರೆಕ್ಷನ್ ಮಾಡಿ. ಅಪಾರ್ಟ್ಮೆಂಟ್ ಮಾಲೀಕರು UDS ವೆರಿಫೈ ಮಾಡಿ. ಟ್ಯಾಕ್ಸ್ ರೆಸಿಪ್ಟ ಜೋಪಾನವಾಗಿ ಇಟ್ಕೊಳ್ಳಿ. ಅಂತಿಮವಾಗಿ ಹೇಳೋದಾದರೆ, ಹೊಸ ಈ ಖಾತಾ ಮಾದರಿ ಒಳ್ಳೆಯ ಬದಲಾವಣೆ. ಇದರಿಂದ ನೈಜ ಮಾಲೀಕರಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ಪಾರದರ್ಶಕತೆ ಎಲ್ಲ ಕ್ಲಿಯರ್ ಆಗಿ ಇರುತ್ತೆ. ಆದರೆ ಇಲ್ಲೀಗಲ್ ಪ್ರಾಪರ್ಟಿ ಲೀಗಲ್ ಆಗಲ್ಲ. ಡಾಕ್ಯುಮೆಂಟ್ ಕ್ಲಿಯರ್ ಇದ್ದರೆ ಮಾತ್ರ ಫುಲ್ ಬೆನಿಫಿಟ್ ಸಿಗುತ್ತೆ. ಈ ಮಾಹಿತಿ ಉಪಯೋಗವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಬರೆಯಿರಿ, ಶೇರ್ ಮಾಡಿ. ವಿಶ್ವವಾಣಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.